ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೈದ್ರಾಬಾದ್ ಸನತ್ ನಗರಲ್ಲಿ ಅಗ್ರೋಮೆಕ್ ಸ್ಟೀಲ್ ಫ್ಯಾಕ್ಟ್ರಿ ಇದೆ. ತುಂಬ ದೊಡ್ಡದಿದೆ ಅದು. ನಮಗೆ ಒಂದು ದಿವಸ ಸಾಕಾಗೋದಿಲ್ಲ, ಅಷ್ಟೊಂದು ವೆರೈಟಿ ಇದೆ. ಎಲ್ಲ ಸೆಕ್ಷನ್ನು ಬೇರೆ ಬೇರೆ ಮಾಡಿದ್ದಾರೆ. ಸ್ಟೀಲ್ ಸೆಕ್ಷನ್ ಬೇರೆ, ಬ್ರಾಸ್ ಸೆಕ್ಷನ್ ಬೇರೆ, ಪ್ಲಾಸ್ಟಿಕ್ಕು ಮತ್ತು ಡೆಕೋರೇಷನ್ ಐಟಮ್ಸು, ಹೋಮ್ ಥಿಯೇಟರು, ಫರ್ನಿಚರು. ಅಲ್ಲಿ ನಾನು ಮನೆ ಸಲುವಾಗಿ ಸ್ಟೀಲ್ ಐಟಮ್ಸ್ನ ತೊಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೈದ್ರಾಬಾದ್ ಸನತ್ ನಗರ ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಕೆಲವೊಂದು ಸಾಮಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಹ್ಯಾಂಡಿ ತೊಗೊಂಡಿದ್ದು ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಿ ಇದೆ. ಇದು ತುಂಬ ಹೆವಿ ಇದೆ. ಇಂಡಕ್ಷನ್ ಬೇಸ್ ಇದೆ. ಇಂಡಕ್ಷನ್ ಬೇಸ್ ಇದು ಕೂಡ ದಪ್ಪ ಇದೆ, ಚೆನ್ನಾಗಿದೆ, ಹೆವಿ ಇದೆ. ಇದು 20 ಸೆಂಟಿಮೀಟರು. 20 ಸೆಂಟಿಮೀಟರ್ ಇದು. ಸೈಜಸ್ ಇನ್ನೂ 18 ಇದೆ, 22 ಇದೆ. ಲಿಡ್ ಕೂಡ ಚೆನ್ನಾಗಿದೆ, ಹೆವಿ ಇದೆ. ಈಗ ಹೆವಿ ಇದೆ. ಐಕಿಯಲ್ಲಿ ತಗೊಂಡಿದ್ದೆ ನಾನು. ಅದು ತುಂಬಾ ತೆಳ್ಳಗಿದೆ. ಇದು ಚೆನ್ನಾಗಿದೆ, ದಪ್ಪ ಇದೆ. ಇದು 660 ಆಗುತ್ತೆ ಇದ್ರ ಪ್ರೈಸ್. ಸೀಟ್ ಸೆಟ್ ತಗೊಂಡಿದ್ದೀನಿ. ನಾಲ್ಕು ಸೀಟ್. $699. ಇದು ಸೈಜ್ ಬಂದು 21 ಸೆಂಟಿಮೀಟರ್ ಇದೆ. ಇದು ಮಸಾಲೆಗಳನ್ನು ಹಾಕಿಡ್ಲಿಕ್ಕೆ ಬಾಕ್ಸ್ ಸ್ಟೀಲ್ ಇದೆ, ಚೆನ್ನಾಗಿದೆ, ಹೆವಿ ಇದೆ, ತುಂಬಾ ಚೆನ್ನಾಗಿದೆ. ಸ್ಕ್ವೇರ್ ಹೆವಿ ಇದೆ, ತುಂಬಾ ಇದೆ. ಇದು ಕೂಡ ಚೆನ್ನಾಗಿದೆ. ಇದು ತುಂಬಾ ಹೆವಿ ಇದೆ. ಇದಕ್ಕಿದೆ ನೆಕ್ಸ್ಟ್ ದೊಡ್ಡ ಸೈಜ್ನು ಇದೆ ಅವ್ರ ಹತ್ರ. ಶೇಪ್ಸ್ ಬೇರೆ ಇದಾವ. ರೌಂಡ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 1490. ಮತ್ತೆ ಗ್ಲಾಸಸ್. ಇದು 10 ಗ್ಲಾಸಸ್ ಇದೆ. ಅರೌಂಡ್ 400 rupees ಆಗಿದೆ. ನಾನು ಜಗ್ ಸ್ಟೀಲ್ ಹೊರಗಡೆ, ಇದು ಕಾಪರ್ ಇರೋದು. ಇದು ಕೆಪಾಸಿಟಿ ಒಂದು 1.5 ಲೀಟರ್ ಇರ್ಬೋದು. ಇದನ್ನು ಕೂಡ ತುಂಬಾ ಹೆವಿ ಇದೆ, ಹೆವಿ ಇರೋದು. ಇದು ಪ್ರೈಸ್ ಬಂದು 930. ಚಪಾತಿ ಮೇಕರ್ ತಗೊಂಡಿದ್ದು ನಾನು, ಚೆನ್ನಾಗಿದೆ. ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇದೆ ನೋಡಿ, ತುಂಬಾ ಹೆವಿ ಇದೆ. ಫಿಕ್ಸ್ ಮಾಡ್ಬೇಕು ಇನ್ನು ನಾನು. ಸೈಜ್ 8 ಇದೆ. ಮತ್ತೆ ಪ್ರೈಸ್ ಬಂದ್ಬಿಟ್ಟು 870. ತುಂಬಾ ಹೆವಿ ಇದೆ. ಇದು ಸ್ಟೇನರ್. ನೂಡಲ್ಸ್ ಮತ್ತು ಪಾಸ್ತಾ ಮಾಡ್ಲಿಕ್ಕೆ, ಅಂಕರ್ಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನನಗೆ ತೆಗ್ಲಿಕ್ಕೆ ಹಾಕ್ಲಿಕ್ಕೆ ಈಸಿ ಆಗ್ಬೋದು ಹ್ಯಾಂಡಲ್ ಇದ್ರೆ. ಅದಕ್ಕೆ ಇದು ತಗೊಂಡಿದ್ದೇನೆ. ಇದು ಮೆಶ್ 2 ಲೇಯರ್ ಕೊಟ್ಟಿದ್ದಾರೆ. ಮೆಶ್ ಒಳಗಡೆ ಒಂದಿದೆ, ಹೊರಗಡೆ ಒಂದಿದೆ. 2 ಮೆಶ್, 2 ಲೇಯರ್ ಕೊಟ್ಟಿದೆ. ಅದಕ್ಕೆ ತುಂಬಾ ಹೆವಿ ಇದೆ. ಇದು ಸ್ಟೇನ್ಲೆಸ್ ಸ್ಟೀಲ್. ಇದು ಪ್ರೈಸ್ ಬಂದು 565. ತುಪ್ಪ ಹಾಕ್ಲಿಕ್ಕೆ ಕಾಯಿಸ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಕಾಪರ್ ಬೇಸ್ ಇದೆ. ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಲಿಡ್ ಚೆನ್ನಾಗಿದೆ. ಇದು ಪ್ರೈಸ್ 260. ಹೆವಿ ಇದೆ. ಇದು ಕೂಡ ಫಿಲ್ಟರ್ ಕಾಫಿ ಮಾಡಲಿಕ್ಕೆ.
ಇದು ಸೈಜ್ ಬಂದು 5 ಇದೆ, ಪ್ರೈಸ್ ಬಂದು 350. ಚೆನ್ನಾಗಿದೆ, ಇದು ಕೂಡ ಹೆವಿ ಇದೆ. ಇದನ್ನು ಇದು ಪೆಪ್ಪರ್ ಮತ್ತು ಸಾಲ್ಟ್ ಅದನ್ನು ಹಾಕಿಡ್ಲಿಕ್ಕೆ ಬೇಕಾಗಿತ್ತು. ಇದು ಅಡ್ಜಸ್ಟ್ ಸೆಟ್ ಮಾಡಲಿಕ್ಕೆ. ಇದು 150. ಇದು ಬಂದು ಇದು ಸ್ವಲ್ಪ ಚಿಕ್ಕದಿದೆ. ಇದು ಈ ತರ ಬೇರೆ ಬರೀ ಹೋಲ್ಸ್ ಇದೆ ಅಷ್ಟೇ. ಈ ತರ ಇದು 125. ಚಕ್ಲಿ ಮಾಡೋ ತಂದಿದ್ದೇನೆ. ಇದು ಪ್ರೈಸ್ ಬಂದಿದ್ದು 240. ಇದು ಸಣ್ಣ ಶೇವ್ ಇರುತ್ತಲ್ಲ ಅದನ್ನು ಇದೆ, ದಪ್ಪ ಇರೋದಿದೆ, ಇದು ಬೇರೆ ತರ ಇದೆ. ಇದು ಚಕ್ಲಿದು ರಿಬ್ಬನ್ ಶೇವ್ ಇರುತ್ತಲ್ಲ ಅದು, ಇದು ಸ್ವಲ್ಪ ದಪ್ಪ ಇರೋದು. ಬಟ್ 6 ಇರೋದಿದೆ, 6 ಟೈಪ್ಸ್ ಶೇಪ್ಸ್ ಅದನ್ನು ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಪ್ರೆಸ್ ಇದೆ, ಬ್ರಾಸ್ ಪ್ರೆಸ್ ಮಾಡೋದಿದೆ. ಅದು ಬಹಳ ಫೋರ್ಸ್ ಹಾಕ್ಬೇಕಾಗುತ್ತೆ, ಚಕ್ಲಿ ಮಾಡೋದಂತ ಬಹಳ ಕಷ್ಟ ಆಗುತ್ತೆ. ಇದಾದರೆ ರೊಟೇಟ್ ಮಾಡಲಿಕ್ಕೆ ಸರಳ ಆಗ್ತದೆ, ಜಾಸ್ತಿ ಫೋರ್ಸ್ ಹಾಕೋದು ಬೇಕಾಗಿಲ್ಲ. ಇದು ಬ್ರಾಸ್, ಇದು ಗ್ಲಾಸ್ ಟೀ ಕಾಫಿ ಕುಡ್ಲಿಕ್ಕೆ ಗ್ಲಾಸ್ ಬ್ರಾಸ್ದು 140. ಒಂದು ಯೂಸ್ ಮಾಡ್ಲಿಕ್ಕೆ ತೆಗೆದಿದ್ದೀನಿ. ಇದೊಂದು 140 ರೂಪೀಸ್ ಇದೆ. ಇದು 2 ಬಾಕ್ಸಸ್ ತಂದೇನಿ, 8 ಲೀಡ್ ಇರೋದು. ಚಟ್ನಿ ಅದನ್ನು ಹಾಕೊಳ್ಳಿಕ್ಕೆ, ಮೊಸರು ಒಯ್ಲಿಕ್ಕೆ, ಲಿಕ್ವಿಡ್ ಏನೋ ಒಯ್ಲಿಕ್ಕೆ ಈಸಿ ಆಗುತ್ತೆ. ಟಿಫಿನ್ಸ್ 79 ರೂಪೀಸ್ 2 ತಗೊಂಡಿದ್ದೀನಿ. ಇದು ಬೌಲ್ ತಗೊಂಡಿರೋದು. ಸೈಜ್ ಬಂದು 5.5 ಇದೆ. ಚೆನ್ನಾಗಿದೆ. ಇದು ಸ್ಟೀಲ್ ಹೆವಿ ಇದೆ, ತುಂಬಾ ಹೆವಿ ಇದೆ. ಇದು 80 ರೂಪೀಸ್ 3 ತಗೊಂಡಿದ್ದೀನಿ. ಈ ತರ ಇದೊಂದು ಪ್ಲೇಟ್ ತಗೊಂಡಿದ್ದೀನಿ. ಇದು ಕೂಡ ತುಂಬಾ ಹೆವಿ ಇದೆ. ಇದು ಪ್ರೈಸ್ ಬಂದು 270 ಅಂತ ಇದೆ. 270 ರೂಪೀಸ್. ಇದು 2 ಇರೋದಿಲ್ಲ. ತುಂಬಾ ಡೀಪ್ ಕೂಡ ಇದೆ, ಅಂದ್ರೆ ಇದು ಜಸ್ಟ್ ಕ್ಲೀನ್ ಮಾಡ್ಲಿಕ್ಕೂ ಸರಳ ಆಗುತ್ತೆ. ಇದು ಕ್ಲೀನ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಈಸಿಲಿ ಕ್ಲೀನ್ ಮಾಡ್ಬೋದು ಇದೆಲ್ಲ. ಸ್ಟೀಲ್ ಕೂಡ ಚೆನ್ನಾಗಿದೆ, ಹೆವಿ ಇದೆ. ಇದು ಸ್ಟ್ಯಾಂಡ್ ಇಡ್ಲಿಕ್ಕೆ ತಗೊಂಡಿದ್ದೇನೆ ನಾನು. 54 ರೂಪೀಸ್ ಆಗ್ತದೆ. ಇದು ಏನಾದ್ರೂ ರೋಸ್ಟ್ ಮಾಡ್ಲಿಕ್ಕೆ ಬದನೆಕಾಯಿ ಮತ್ತೆ ಟೊಮ್ಯಾಟೊ ಚಟ್ನಿ ಅದನ್ನ ಮಾಡ್ಕೋಬೇಕಾದ್ರೆ, ಫುಲ್ಕ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ತಗೊಂಡಿನಿ. ಇದು ಬಂದು 110 ರೂಪೀಸ್. ಇವೆಲ್ಲ ಕೆಲವೊಂದು ಸ್ಪೂನ್ಸ್ ತಗೊಂಡಿದ್ದೇನೆ. ವಿಸ್ಕರ್ ನೋಡಿ, ಇದು ಸ್ವಲ್ಪ ದೊಡ್ಡ, ನನ್ನ ಹತ್ರ ಇರೋದು ಚಿಕ್ಕದಿತ್ತು, ಸ್ವಲ್ಪ ದೊಡ್ಡ. ಇದು ಪ್ರೈಸ್ 80 ರೂಪೀಸ್ ಇದೆ. ಚೆನ್ನಾಗಿದೆ. 75 ರೂಪೀಸ್. ಈ ತರ ಇರೋದು ನನ್ನ ಹತ್ರ ಇರ್ಲಿಲ್ಲ, ಈ ತರ ಇರೋದು. ಇದು ಹಪ್ಪಳ ಅದನ್ನು ಕರ್ಲಿಕ್ಕೆ, ಸುಡ್ಲಿಕ್ಕಾಗ್ಲಿ, ಬಾಯ್ಲ್ ಪೊಟ್ಯಾಟೊ ಅದನ್ನು ತೆಗಿಲಿಕ್ಕೆ, ನೂಡಲ್ಸ್ ಮಾಡ್ಲಿಕ್ಕೆ ಅದನ್ನು ಯೂಸ್ ಆಗುತ್ತೆ. 145. ಚೆನ್ನಾಗಿದೆ. ಇದು ಕೂಡ ಇಡ್ಲಿಕ್ಕೆ ಇಲ್ಲಿ ಗ್ರಿಪ್ ಇರುತ್ತೆ. ಪೊಟ್ಯಾಟೊ ಅದನ್ನು ತೆಗಿಲಿಕ್ಕಾಗ್ಲಿ, ಏನೋ ತೆಗಿಲಿಕ್ಕಾಗ್ಲಿ. ಟೀ ಸ್ಟ್ರೈನರ್ 55 ರೂಪೀಸ್ 2. ಸ್ಪೂನ್ಸ್ ಅದನ್ನು ತಗೊಂಡಿದೆ. ಇದು ಬೇರೆ ಬೇರೆ ಶೇಪ್ಸ್ ಇದೆ, ಶೇಪ್ ಬೇರೆ ಇದೆ. ಬಂದು
82 rupees, 6 spoons. 82 rupees, 6 spoons. Rectangle shape irodu 6 spoons, 68 rupees. 6 fork 82 rupees, 6 ಇದೆ. ಇದೊಂದು ತಗೊಂಡಿದ್ದೇನೆ, ಇದು 78 rupees. ಹೆವಿ ಇದೆ, ಇದು ಕೂಡ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದು 75 rupees. ಈ ತರ ಕರ್ಲಿಕ್ಕೆ ಅದನ್ನು ಬೇಕಾಗತ್ತಲ್ಲ. ಇದೊಂದು ಸ್ಪೂನ್ ತಗೊಂಡಿದ್ದೀನಿ, 60 rupees. ಇದು ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿಯಲ್ಲೂ ಚೆನ್ನಾಗಿದೆ. ಇದು ಸಾಂಬಾರದು ಅದನ್ನ, ಇದಂತೂ ತುಂಬಾ ಹೆವಿ ಇದೆ. ಇದು 85 rupees. ಇದು ಶೇಪ್ ಚೆನ್ನಾಗಿದೆ. ಅನ್ನದೊಂದು 65 rupees. ಇದು ಹೆವಿ ಇದೆ. ಇದು ಒಂದು 55. ಚಟ್ನೀಸ್ ಎಲ್ಲ ತಗೊಂಡಿದ್ದೇನೆ. ಇದು ಶೇಪ್ ರೌಂಡ್ ಇದೆ. ಇದು 32 rupees. ಇದು 30 rupees. ಚಟ್ನಿ ಮತ್ತೆ ಮೊಸರು ಅದನ್ನ ಹಾಕಲಿಕ್ಕೆ ಯೂಸ್ ಆಗುತ್ತಲ್ಲ. ವುಡನ್ ಸ್ಪ್ಯಾಚುಲಾ ತಗೊಂಡಿದ್ದೇನೆ. ಇದು ನೋಡಿ, ಎಷ್ಟು ಚಿಕ್ಕದಿದೆ. ಇದು 28 rupees. ಇದು 50 rupees. ಇದು 40 rupees. ಸೀಸರ್ ಮತ್ತೆ ನೈಫ್ ತಗೊಂಡಿದ್ದೇನೆ. ಸೀಸರ್ ಬಂದು 210 ನೈಫ್ ಬಂದು 179 rupees. ಹ್ಯಾಂಡಲ್ ಕೂಡ ಹಿಡ್ಲಿಕ್ಕೆ ಅದನ್ನು ಚೆನ್ನಾಗಿದೆ. ಇದು ಸಿಲಿಕಾನ್ ಸ್ಪ್ಯಾಚುಲಾ ತಗೊಂಡಿದ್ದೀನಿ ನಾನು. ಇದು ಫುಲ್ ಸಿಲಿಕಾನ್ದೇ ಇದೆ. ನನ್ನ ಹತ್ರ ಮುಂಚೆ ಇರೋದು ಫೈಬರ್ ಇತ್ತು. ಮುಂಚೆ ಹಿಂದ್ಗಡೆ ಫೈಬರ್ ಇರೋದು, ಮುಂದೆ ಸಿಲಿಕಾನ್ ಇತ್ತು. ಯೂಸ್ ಮಾಡ್ತಾ ಹೋದಂಗ ಬಿಸಿಯಾಗಿ ಬಿಚ್ಚಿ ಹೋಗ್ತಿತ್ತು. ಅದಕ್ಕೆ ನಾನು ಫುಲ್ ಸಿಲಿಕಾನ್ ಇರೋದೇ ತಗೊಂಡಿದ್ದೇನೆ. ಇದು 90 rupees. ಸೇಮ್ ಫುಲ್ ಸಿಲಿಕಾನ್ ಇರೋದೆ, ಫುಲ್ ಬ್ರಷ್. ಇದು 30 ಅಥವಾ 40 rupees ಏನೋ ಇದೆ. ಒಬ್ರಿಗಿರೋದು ಇದು 75 ಬಂತು. ಇದೊಂದು ವುಡನ್ ಸ್ಪೂನ್ ತಗೊಂಡಿದ್ದೀನಿ, 13 rupees. 13. ಈ ಉದ್ದ ಇರೋ ಸ್ಪೂನ್ ಅಮಿತಾಬ್ ಬಚ್ಚನ್ ಚಮಚ ಅಂತಿದ್ವಿ ನಾವು, ಅದು 85 rupees. 3 spoons ಇದೆ, 85 rupees. ಮ್ಯಾಟ್ ಫಿನಿಶಿಂಗ್ ಇದೆ. ಇದು ಫಲೂದಾ ಅದನ್ನ ತಿನ್ಲಿಕ್ಕೂ ಯೂಸ್ ಆಗುತ್ತೆ. ಇದು ಫಲೂದಾ ಉದ್ದ ಇರುವ ಬಾಟ್ಲಿಗೆ ಹಾಕ್ತಿವಲ್ಲ, ಚಟ್ನಿ ಅಥವಾ ಏನಾದರೂ, ಅದಕ್ಕೂ ಯೂಸ್ ಆಗುತ್ತೆ. ಇದು ಸೈಜ್ ಸೇಮ್ ಇದೆ, ಗ್ಲಾಸಿ ಫಿನಿಶಿಂಗ್ ಐತಿ. ಮತ್ತೆ ಇದು 99 rupees. ಇದೊಂದು ಕಡಾಯಿ ತಗೊಂಡಿನಿ, ಐರನ್. ಅಡಿಗೆಯಲ್ಲಿ ಐರನ್ ಯೂಸ್ ಮಾಡಿದ್ರೆ ಚೆನ್ನಾಗಲ್ಲ, ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ನನ್ನ ಹತ್ರ ಒಂದು ಇರಲಿಲ್ಲ. ಇದು ಸೈಜ್ 12 ಬಂದು 170 rupees. ತುಂಬಾ ಹೆವಿ ಇದೆ. ಇದು ಕೂಡ ಕಟ್ಲಿಕ್ಕೆ ಅದನ್ನು ಯೂಸ್ ಆಗುತ್ತೆ, ಸಬ್ಜಿ ಮಾಡ್ಲಿಕ್ಕೂ ಯೂಸ್ ಆಗುತ್ತೆ. ತಗೊಂಡಿದ್ದೇನೆ. ಕಿಚನ್ ಐಟಮ್ಸ್ ಎಲ್ಲ ತಗೊಂಡಿರೋದು ನಾನು ಹೈದ್ರಾಬಾದ್ ಸನತ್ ನಗರ್ ಅಲ್ಲಿ.
ಅಗ್ರೋಮೆಕ್ ಅಂತ ಇದೆ ಅಲ್ಲಿ ಕಂಪ್ನಿ ಹೆಸರದು. ಫುಲ್ ಒಂದು ಬಿಲ್ಡಿಂಗ್ ಕಿಚನ್ ಐಟಮ್ಸ್ ಇದಾವೆ, ಬ್ರಾಸ್ ಐಟಮ್ಸ್, ಸ್ಟೀಲ್ ಐಟಮ್ಸ್. ಮತ್ತೊಂದ್ಸರಿ ಹೋಗಿದ್ದಾಗ ವಿಡಿಯೋ ಅದನ್ನ ಹಾಕ್ತೀನಿ. ಇದೇನು ಸ್ಪಾನ್ಸರ್ಶಿಪ್ ಇಲ್ಲ, అంటే ಪರ್ಸನಲ್ ಯೂಸ್ ಸಲುವಾಗಿ ತಗೊಂಡಿರೋದು, ಮನೆ ಸಲುವಾಗಿ. ಇದಿತ್ತು 240 ಏನೋ ಇತ್ತಿದ್ದು ಪ್ರೈಸ್. 240 ಇರೋದು, ಹೆವಿ ಇದೆ ಇದು ಕೂಡ. ಕಾಂಪ್ಲಿಮೆಂಟರಿ ಗಿಫ್ಟ್ ಇದು. ನಾ ತಂದಿರೋ ಎಲ್ಲ ಐಟಮ್ಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಬೇಕಾದರೆ ಮದುವೆ ಸಲುವಾಗಿ ಅಥವಾ ಮನೆ ಸಲುವಾಗಿ ರಿಟರ್ನ್ ಗಿಫ್ಟ್ ಕೊಡಲಿಕ್ಕಾಗಲಿ ಬಂದು ತೊಗೋಬೋದು. ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವೀಡಿಯೋಸ್ ನೋಡಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.